ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವೊಂದು ಚಾಲೆಂಜ್ ತೊಗೊಂಡಿದ್ದೀವಿ. ಏನಪ್ಪ ಅಂತಂದರೆ ಕುಕ್ಕಿಂಗ್ ಚಾಲೆಂಜ್ ಫಾರ್ 30 days ಅಂತ ಹೇಳಿ. ಸೊ ಇವತ್ತು ಅದರದ್ದು ಡೇ 1. ಸೊ ಲೆಟ್ ಸ್ಟಾರ್ಟ್ ಅಥೆಂಟಿಕಲಿ ಆ್ಯಂಡ್ ಟ್ರೆಡಿಷ್ನಲಿ ಅಂತ ನಾವು ತೊಗೊಂಡಿರೋ ರೆಸಿಪಿ ಎಲ್ಲರ ಫೇವ್ರೆಟ್ ಉಪ್ಪಿಟ್ಟು. ಹಂಗೆ ಅಂದ್ಕೊಂಡ್ರಾ? ಎಲ್ಲರಿಗೂ ಈ ವರ್ಲ್ಡಲ್ಲಿ ಜಾಸ್ತಿ ಅಂತ ಆಲ್ಮೋಸ್ಟ್ ಮೆಜಾರಿಟಿ ಯಾರಿಗೂ ಅಷ್ಟು ಉಪ್ಪಿಟ್ಟು ಇಷ್ಟ ಆಗಲ್ಲ. ಸೊ ಅದರಿಂದ ನಾವು ಅದರಿಂದನೇ ಶುರು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆ ಇರೋದು ನಮ್ಮ ಅಜ್ಜಿ, ಅಂದರೆ ಪ್ರೇಮ ಶ್ರೀನಿವಾಸ್ ಅವರು ನಮಗೆ ಅವರೆಕಾಳು ಉಪ್ಪಿಟ್ಟು, ಅದು ಕುಕ್ಕರಲ್ಲಿ ಯಾವ ಥರ ಮಾಡೋದು ಅಂತ ನಮಗೆ ಹೇಳ್ಕೊಡ್ತಾರೆ. ಬನ್ನಿ ನೋಡೋಣ. ಫಸ್ಟು ಒಂದು ಬಾಣಲಿ ಇಟ್ಕೊಳ್ಳಿ. ಅದಕ್ಕೆ 1.5 ಲೋಟ ರವೆ ಹಾಕ್ಕೊಳ್ಳಿ, ಬನ್ಸಿ ರವೆ. 2 ಸ್ಪೂನ್ ಎಣ್ಣೆ ಉರಿಬೇಕು ಚೆನ್ನಾಗಿ ಕೆಂಪಿಗೆ. ಆಮೇಲೆ ಇರಬೇಕು ಕೆಂಪಗಾಗೋವರೆಗೆ. ಅದು ಹುರಿದಾದ್ಮೇಲೆ ಒಂದು ಕುಕ್ಕರ್ ಇಟ್ಕೊಳ್ಳಿ. ಸ್ಪೂನ್ ಎಣ್ಣೆ ಹಾಕಬೇಕು. ಬೇಕಾದ್ರೆ ತುಪ್ಪ ಹಾಕ್ಬೋದು, ಅದು ಆಪ್ಷನ್. ಅದು ನಮ್ಮನೇಲಿ ಯಾರೂ ತಿನ್ನಲ್ವಲ್ಲ, ಅದಕ್ಕೆ ನಾವು ಹಾಕಿಲ್ಲ. ಅದಕ್ಕೆ ಸಾಸಿವೆ, ಕಡಲೆಬೇಳೆ ಫಸ್ಟು ಕೆಂಪಗಾದ್ಮೇಲೆ ಒಂಚೂರು ಉದ್ದಿನಬೇಳೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಅದನ್ನು ಚೆನ್ನಾಗಿ ಕೆಂಪಗಾಗೋವರೆಗೆ ಹುರಿಬೇಕು. ಆಮೇಲೆ ಅವರೆಕಾಳು ಬೇಯಿಸಿರೋದು, ಅವರೆಕಾಳು ಬೇಯಿಸಿಟ್ಕೊಂಡಿದ್ದು ಫಸ್ಟೇ ಅದನ್ನೇ ಹುರಿಬೇಕು. ಕೊತ್ತಂಬರಿ ಸೊಪ್ಪೆಲ್ಲ ಹುರಿಬೇಕು. ಅನ್ನ ಚೆನ್ನಾಗಿ ಹುರಿತಾನೆ ಇರಬೇಕು. ಯಾವ ಥರ ಅಂತಂದರೆ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಗೋಲ್ಡನ್ ಬ್ರೌನ್ ಆಗೋ ತನಕ ಹುರಿತಾನೆ ಇರಬೇಕು. ಹುರಿತಾನೆ ಇರಬೇಕು ಅವರೆಕಾಳು. ಆಮೇಲೆ ಅದು ಅಷ್ಟೇ, ಸ್ವಲ್ಪ ಇದಾದಮೇಲೆ 1.5 ಲೋಟಕ್ಕೆ 3 ಲೋಟ ನೀರು ಹಾಕಕ್ಕೆ ತೋರಿಸು. 1.5 ಲೋಟಕ್ಕೆ 3 ಲೋಟ ನೀರು. ರುಚಿಗೆ ತಕ್ಕಷ್ಟು ಉಪ್ಪು. ಅದು ಕುದಿಯಕ್ಕೆ ಬಿಡಬೇಕು. ಕಾಯಿ ತುರಿ, ಅದು ಕಾಯಿ ತುರಿ ನೀವು ಅದನ್ನ ಬೆಂದ ಮೇಲೆ ಡ್ರೆಸ್ಸಿಂಗ್ ಥರ ಹಾಕೋಬೋದು. ಈಗ ಯಾಕೆ ಹಾಕೊಂಡಿದ್ದು ಅಂದರೆ ಅದು ಕೂಗುವಾಗ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಒಬ್ಬೊಬ್ರಿಗೆ ಇಷ್ಟ ಆಗಲ್ವಲ್ಲ ಮೇಲೆ ಹಾಕೊಂಡ್ರೆ, ಅದಕ್ಕೆ ಒಳಗಡೆಗೆ ಹಾಕಿದ್ದೀವಿ. ಇದು ಕುಕ್ಕಿಂಗ್ ಉಪ್ಪಿಟ್ಟು, ಕುಕ್ಕರ್ಲಿ ಮಾಡೋದು. ಕುದ್ದ ಮೇಲೆ ರವೆ ಹಾಕೋದು. ರವೆ ಆದಮೇಲೆ ಕುಕ್ಕರ್ನ ಮುಚ್ಚಿ 3 ವಿಷಲ್ ತನಕ ಕಾದು ನೋಡೋದು. 2. ಸೊ ಈಗ ನೋಡಿ ಯಾವ ಥರ ಆಗಿದೆ ನಮ್ಮ ಉಪ್ಪಿಟ್ಟು ಅಂತ. ಸೊ ಇದನ್ನ ನನ್ನ ತಂಗಿ ಹತ್ರ ಟೇಸ್ಟ್ ಮಾಡಿಸೋಣ.